ಎಷ್ಟರೇ ದಿನಗಳಿತಿ ಸಂಸಾರದಾಗ ಶಾಸ್ತ್ರ ಪುರಾಣ ಕೇಳೋ ತಮ್ಮ ಶ್ರಾವಣ ತಿಂಗಳದಾಗ ಶ್ರವಣ ಮನೋರಣಿಗೆ ಧ್ಯಾಸ ಮಾಡಿ ಮಾತ್ಮರಿಂದ ಪಡೆಯೋ ಪುಣ್ಯದ ಭಾಗ ಎಷ್ಟರೇ ದಿನಗಳಿತಿ ಸಂಸಾರದಾಗ ಶಾಸ್ತ್ರ ಪುರಾಣ ಕೇಳೋ ತಮ್ಮ ಶ್ರಾವಣ ತಿಂಗಳದಾಗ ಏ ಶ್ರವಣ ಮನದಲ್ಲಿ ದಾಸ ಮಾಡಿ ಮಾತ್ಮರಿಂದ ಪಡೆಯೋ ಪುಣ್ಯದ ಭಾಗ ಎಷ್ಟರೇ ದಿನಗಳಿತಿ ಸಂಸಾರದಾಗ ಶಾಸ್ತ್ರ ಪುರಾಣ ಕೇಳೋ ತಮ್ಮ ಶ್ರಾವಣ ತಿಂಗಳದಾಗ ಶ್ರವಣ ಮನದಲ್ಲಿ ದಾಸ ಮಾಡಿ ಮಾತ್ಮರಿಂದ ಪಡೆಯೋ ಪುಣ್ಯದ ಭಾಗ ಎಷ್ಟರೇ ದಿನಗಳಿತಿ ಸಂಸಾರದಾಗ ಶಾಸ್ತ್ರ ಪುರಾಣ ಕೇಳೋ ತಮ್ಮ ಶ್ರಾವಣ ತಿಂಗಳದಾಗ ಏ ಶ್ರವಣ ಮನದಲ್ಲಿ ದಾಸ ಮಾಡಿ ಮಾತ್ಮರಿಂದ ಪಡೆಯೋ ಪುಣ್ಯದ ಭಾಗ ಯಾಜ್ಞವಲ್ಕ್ಯರ ಪುರಾಣ ಹೇಳ್ತಿರು ಶ್ರಾವಣ ತಿಂಗಳದಾಗ ಜನಕ ರಾಜ ಕೇಳ್ತಿದ್ದೋ ನಿಷ್ಠ ಗುರುವಿನ ಮ್ಯಾಗ ರಾಜವಾಡಕ ಬೆಂಕಿ ಹತ್ತಿ ಆಳ ಬಂದು ಹೇಳಿದ್ರಂದ ನಾನು ಬರ್ತೀನಿ ಹೋಗ ಎಷ್ಟರೇ ದಿನಗಳಿತಿ ಸಂಸಾರದಾಗ ಶಾಸ್ತ್ರ ಪುರಾಣ ಕೇಳೋ ತಮ್ಮ ಶ್ರಾವಣ ತಿಂಗಳದಾಗ ಏ ಶ್ರವಣ ಮನದಲ್ಲಿ ದಾಸ
ಬಸುನ ಭಕ್ತಿ ಬಾಳ ವಿಶ್ವನಾಥನ ಮ್ಯಾಗ ಪಾದಯಾತ್ರಾ ಮಾಡುತ್ತ ಬಂದು ಗುಡ್ಡಾಗ ವರದಾಗ ಪ್ರಸೂತಿ ಸಮಯ ಸಾನೆ ಬಂದು ಧರಣಿ ಕೂಸಿನ ಹಾಡದ ವಸುದೇವ ದೇವಕಿಗೆ ಚಿಂತಾಯ್ತ ಮನದಾಗ ಒಕ್ಕಿನ ಕೇಳಿ ಕಡಾದ ಬಿದ್ದು ಯಮುನಾ ನದಿ ತೋಂಡ ಗರಿತೋ ಬಂದ ಗೋಕುಲದಾಗ ಪರಿಚಿತ ರಾಜಾಗ ಕಚ್ಚದ ಹೋಗಿ ಗಾಜಿನ ಕಂಬದಾಗ ಗೀತಾ ಪಾರಾಯಣ ಹಚ್ಚಿ ಶ್ರವಣ ಭಕ್ತಿ ಮಾಡಿದ್ರ ಮೋಕ್ಷ ಪರಿಚಿತಾಗ ಸತ್ಯವಾನ ಖಡ್ಗೆ ಕಡಿಯೋದು ಗಿರದಾಗ ಸತ್ತ ಗಂಡನ ಮರಿ ಪಡೆದಾಳು ಸಾವಿತ್ರಿ ನಮೈತೋ ಜಗದಾಗ ಮಹಾರಾಜ್ರ ಹೇಳ್ರಿ ಸಂಚಾರ ಮಾಡುತ್ತಿದ್ದ ನಾರದ ಮೂರು ಲೋಕದಾಗ ಸತ್ಯವಾಹನ ಖಟಿಗೆ ಕಡಿಯೋದು ಕೇರ್ಯಾನಿ ಗಿಡದಾಗ ಏನೇನದ
ಸತ್ತ ಗಂಡನ ಜೀವ ಮರಳಿ ಪಡೆದಾಳ ಸಾವಿತ್ರಿ ನಾಮ ಉಳಿತೋ ಜಗದಾಗ. ಹೈಂದು ಹೌದಿಲ್ರಿ? ಹೌದೌದು. ಇದೇನು ನಾಮದ ಬತ್ತಲ್ಲಿ ಹಾಡ್ಲತ್ತೀರಿ ನೀವು, ನಾವು ಹೌದಿಲ್ಲ? ಹಾ ನಮ್ಮ ಉಭಯ ಕಲಾವಂತರ ಹಳ್ಳೂರು ಸತ್ಯಪ್ಪ ಮಾಸ್ತರ್ ಅವ್ರು ಹೇಳಿದ್ರಿ ಇದಕ್ಕ. ಏನಂದ್ರು? ನೀವು ಈ ಸತ್ತ ಗಂಡನ ಜೀವ ಮರಳಿ ಪಡಿಸೋದಕ್ಕ ನಾಮತ್ ನೀವತ್ತೀರಿ, ಹೌದು. ಅವರು ನೇಮತಾರ. ನಾವು ನಿಮ್ಮಿಬ್ಬರ ನಡು ಧರ್ಮ ಅಂತೇವು, ಪತಿವರ್ತ ಧರ್ಮ. ಏನು ನಿಮ್ಮದು ಖರೇನೋ, ಏನು ಅವ್ರದ್ದು ಖರೇನೋ, ಏನು ಗಂಡ ಬಹದ್ದೂರ್ ನಂದು ಖರೇನೋ? ಇದು ತಿರ್ಪೇಜ್ ಆಯ್ತು. ತಿರುಪೇಜ್ ಆಗಿಲ್ಲ, ಅದು ನಾವು ಮಾಡ್ತೇವೆ ಹಂಗೆ ತಿರುಪೇಜಿ. ಹಾ ಯಾಕಂತ ಕೇಳ್ರಿ, ಹೇಳಿ. ಒಂದು ವಿಷಯ ನಮ್ಮ ಬಲ್ಲೆ ಬಂದದಂದ್ರೆ ಕಲಿಮೆ ಮಾಡುವುದಲ್ಲ, ಹೌದಿಲ್ರಿ? ಹ್ಯಾಂಗ ಇದ್ದಕ್ಕಿದ್ದಂಗೆ ಮಾತಾಡೋದು ನೋಡ್ರಿ ಈಗ ಮಾಸ್ತರ, ಯಾಕ್ರಿ? ಮೊದಲು ಶಬ್ದದ ಅರ್ಥ ಗೊತ್ತಾಯ್ತು ಅಂದ್ರೆ ಮಾತಾಡ್ಲಕ್ ಬರ್ತದೆ, ಇದಕ್ಕೆ ಆಗುದಿಲ್ಲ. ಏನೋ ಮೊದಲ ಅರ್ಥ ಗುರುತಾಗಬೇಕು, ವಿಷಯದ ಅರ್ಥ ಮೊದಲು ಗುರುತಾಗಬೇಕು. ವಿಷಯದ ಅರ್ಥ ಗುರುತಾಗ್ಬೇಕಂದ್ರೆ ಬಿಡಿಸಲಕ್ಕೆ ಬರುದಿಲ್ಲ. ಹಿಂಗೆ ಎದರ್ದರೆ ಒಯ್ದು ಅದಕ್ಕಾರೆ ಜೋಡಿಸೋದಾಗ್ತದೇನ್ರಿ? ಒಂದು 50, 20, 30 ಮಂದಿ ಹೆಣ್ಮಕ್ಳು ತೆಲಿ ಮ್ಯಾಗ ಗಡಿಗೆ ತಗೊಂಡು ಮೊಸರು ಮಾರ್ಲಕ್ ಹೋಗ್ತಾರ. ಹೆಣ್ಮಕ್ಳು ಹೆಣ್ಮಕ್ಳು ಅಡಿಯಾನ ಮಣ್ಮಕ್ಳೆಲ್ಲ ಸಿಟಿ ಅಂತ ಹೇಳಿ ಹೋಗ್ತಿರ್ಬೇಕಲ್ಲ ಮೊಸರು ಮಾರ, ಪ್ಯಾಟಿಗೆ ಮೊಸರು ಮಾರ್ಲಕ್ ಹೋಗ್ತಾರ. ಗಡಿಗೆ ದೊಡ್ಡ ದೊಡ್ಡ ಗಡಿಗೆ ತಗೊಂಡು ತೆಲಿ ಮ್ಯಾಗ ಇಟ್ಕೊಂಡು ಮೊಸರು ಮಾರ್ಲಕ್ ಹೋಗುವಾಗ 10-20 ಮಂದಿ ಹೆಣ್ಮಕ್ಳು ಅದಾರ. ದಿನ ಹೋಗ್ತಾರೆ, ಸಿಟಿಯಾಗ ರೊಕ್ಕ ಹೆಚ್ಚು ಬರ್ತದ ಅಂತ ಹೇಳಿ ತೆಲಿ ಮ್ಯಾಗ ಗಡಿಗೆ ತಗೊಂಡು ಹೊಂಟಾರ. ಅದರಾಗ ಒಬ್ಬ ಗಂಡಸಾನ, ಹಾ ಗಂಡಸೊಬ್ಬ ಹಾನಿ ಅದ್ರಾಗ. ಅದರಾಗ ಗಂಡಸೊಬ್ಬ ಅವನು ತೆಲಿ ಮ್ಯಾಗ ಗಡಿಗೆ ತಗೊಂಡೆ ಹೊಂಟಾನ ಮಾರ್ಲಕ್ಕ. ಆ ಹೆಣ್ಣಾಳ ಸಂಗಟ ಮೊಸರು ಮಾರ್ಲಕ್ಕ ಹೆಣ್ಮಕ್ಳ ಸಂಗಾಟ. ಹೌದಲ್ಲ? ಆ ಎಲ್ಲಾ ಹೆಣ್ಮಕ್ಳು ಹೋಗುವೊಳಗ ಕಾಲ ದಾರಿ ಒಳಗ ಒಂದು ಹಾವು ಬತ್ತತ್ತ. ದೊಡ್ಡದಿತ್ತೇನು ಸಣ್ಣದಿತ್ರಿ? ಒಟ್ಟು ಎಂತದ ಹಾವು ಬತ್ತು. ಹಾ ಹಾ ಹಾವು ಬತ್ತು. ಆ ಹೆಣ್ಮಕ್ಳು ಅಂದತ್ತ, ಏನತ್ತ? ಯಾವ ಎಡ್ದಾಮ್ ಹಾವು ಬತ್ತ, ಗಂಡಸರು ಇದ್ರಿ ಯಾರೇ ಬರ್ರಿ. ಯಾವ ಎಡ್ದಾಮ ಹಾವು ಬತ್ತ, ಗಂಡಸರಿದ್ರಿ ಯಾರ್ಯಾರ ಬರ್ರಿ. ಹಿಂಗ ಹೆಣ್ಮಕ್ಳು ಅಲ್ಲತ್ರತ್ತ. ಸ್ವಾಭಾವಿಕ ಅದಲ್ಲ. ಅದರಾಗ ಒಬ್ಬ ಗಡಿಗೆ ಹೊಂತವ ಗಂಡಸಿನ ಇದ್ದತ್ತ 20 ಮಂದಿ ಹೆಣ್ಮಕ್ಳದಾಗ. ಅವ ಏನತ್ತಾನ? ಅವನು ಅವ್ರು ಅಂದಂಗೆ ಅಲ್ಲತ್ತ. ಯಾವ ಎಡ್ದಾಮ್ ಹಾವು ಅದ ನೋಡ್ರಿ, ಗಂಡಸರು ಇದ್ರಿ ಯಾರೇ ಬರ್ರಿ. ಅವನು ಅದೇ ಅಲ್ಲತ್ತ. ಹಾ ಆ ಗಂಡಸಿನೇ ನೋಡ್ರಿ, ಅವ ಹೊಲ್ದ ಮಗ್ಗರಿಗೂ ಒಬ್ಬ ಗಳ ಹೊಡಿತಿದತ್ತ. ಅವನು ಗಂಡಸನೇ. ನನ್ನಂತ ಇರ್ಬೇಕವ. ಅವ ಓಡಿ ಬಂದತ್. ಹೆಣ್ಮಕ್ಳು ಹಿಂಗ್ಯಾಕೆ ಮಾಡ್ಲತ್ತಾರ ಅಂತ ಹೇಳಿ ಬರುತ್ತಾನ ಹಾವು ಹೊಂಟದ. ಇವನು ಆ 20-30 ಮಂದಿ ಹೆಣ್ಮಕ್ಳದಾಗ ಇವನು ಒಬ್ಬ ಅದಾನ. ಯವ್ವ ಗಂಡಸರಿದ್ರು ಬರ್ರಿ ಅನಾವ. ಅವ ಬಾರ್ಕೊಲ್ಲೇ ಇವನಿಗೆ ತಗೊಂಡತ್ತ ಮೊದಲ. ಹಾ 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 ಏನೋ ಮಗನ ನೀ ಏನಿದ್ದಿ? ಅಯ್ಯಪ್ಪ ನಾನು ಗಂಡಸಿದ್ದೀನತ್ತ ಅವಾಗ. ಹೌದು 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 ಅಂದ ಬಳಕ ತಿಳಿಸ್ಕೊಟ್ಟು ಮಂದಿ ಒಳಗ ಗಂಡಸಿದ್ದೀನ ಅನ್ನೋದು ಇದು ಮರ್ತದ. ತಿಳಿದೇ ಇಲ್ಲ, ತಿಳಿದೇ ಇಲ್ಲ. ಇದಕ್ಕೆ ಸುಮ್ ಹೊಂಟು ಬಿಟ್ಟದ, ಹಿಂಗೆ ಹೊಂಟು ಬಿಟ್ಟದ. ಹಂಗಾಯ್ತತಿ. ಹಂಗ ಮರಿಬೇಡ. ಯಾಕಾಗೆ ಇಲ್ಲ, ಎಷ್ಟು ಮಂದಿ ಒಳಗಿದ್ರು ನೀ ಗಂಡಸೇ. ಹಾ 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 ಆ ಸಂಘದಿಂದ ಅದು ಮರಿಬೇಡ ಅನ್ನೋದು ಈಶೈ ಮೊದಲ ನೇಮ. ಎದಕ್ಕೆ ಅನ್ನಬೇಕು? ನಾಮ ಎದಕ್ಕೆ ಅನ್ನಬೇಕು? ಎದಕ್ಕೆ ಹಚ್ಚದ್ರ ಕರೆಕ್ಟ್ ಅದು ಕಾನೂನು ಚೌಕಟ್ಟದಾಗ ಕುಂಡಿರ್ತದ. ಅಲ್ಲೇ ಬಿಡಿಸ್ಬೇಕು ವಿಷಯ. ನೀವು ಮಾಸ್ತರ್ ಹೇಳ್ದ ಧ್ಯಾನತ್ತ ತಾಯಿ ತಂದಿ ಮಗನಿಗೆ ಹೇಳಿದ್ರತ್ತ ಕಾಕಾಗ ಕಾಕಾನು, ಅಣ್ಣಾಗ ಅಣ್ಣಾನು, ವೈನಿಗ ವೈನಿಯನು, ಬಾಬಾಗ ಬಾಬಾನು ಅಂತ ಹೇಳಿ ಅವ್ರು ನೇಮದಿಂದ ಕಲಿಸಿಕೊಟ್ಟ ಇವನಿಗೆ ಬರ್ತತ್ತ. ತಾಯಿ ನೇಮದಿಂದ ಮಗನಿಗೆ ಕಲಸನ ಅವಾಗ ಮಗ ಅಲ್ಲಕತ್ತ. ಅವಾಗ ನಾಮಸ್ಮರಣಿ. ಏನು ಉದಾಹರಣೆ ಐತಿನ್ನ? ಬೆಳಗಾವಿ ಜಿಲ್ಲಾದಾಗ ಚಲೋ ಐತ್ರಿ ಉದಾಹರಣೆ ಕೂಡ. ಹೌದು 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 ಉದಾಹರಣೆ ಇದು. ಏನೋಪ್ಪ, ತಾಯಿ ಕಲಸನ ಇವರು ನೇಮ ಮಾಡವರು. ಅಟ್ಟೋತನ ನಾಮ ಇಲ್ಲ. ಅಲ್ಲೋ ಅಟ್ಟೋತನ ನಾಮ ಇಲ್ಲ. ಇಲ್ಲ ಮಾಸ್ತರ ಬಾಳ ಶಾಣ್ಯಾರಿದ್ದೀರಿ, ನಿಮ್ಗೆ ಹೇಳಕ್ ಬರಲ್ಲ. ಒಂದು ಮಾತು ಹೇಳ್ತೀನಿ ನಿನಗ. ನೀವು ಅಂದಿರ ಮೇಣ. ಬೀರದೇವರ ತಾಯಿ ಗರ್ಭದಾಗಿದ್ದ. ತಾಯಿ ಹೊಟ್ಟೆಗಿದ್ದ. ಬೀರದೇವರ ತಾಯಿ ಹೊಟ್ಟೆಗಿದ್ದ. ಹೌದಲ್ಲ? ತಾವೂರು ಮನೆ ಬುತ್ತಿ ಹಳೆಯ ನಾರಾಯಣಗೌಡ ವಿಷದ ಭಕ್ತಿಯನ್ನು ತಂದ. ಹೌದಲ್ಲ? ತಾವೂರು ಮನೆ ಬುತ್ತಿ ಅಂತ ಹೇಳಿ ಹಂಬಲಿಸಿ ಉಣಬೇಡ ತಾಯಿ ಅಂತೇಳಿ ಅದರಾಗ ಮೋಸದ ವಿಚಾರ ಮಾಡಿ ಉಣುವ ಬೆಕ್ಕಿಗೆ ನಾಯಿಗೆ ಒಗದ ನೋಡು. ಹೊಟ್ಟಾಗಿ ಕೂತ ತಾಯಿ ಹೇಳ್ತಾಳ, ನಾನು ಅಲ್ಲಿ ಒಳಗೆ ಕಲಸಾಕಿ ಮತ್ತೊಬ್ಬಾಕಿ ಯಾವಾಕಿ ತಾಯಿ.
ಆಕಿ ಆ ಕಡೆದು ಬಂದಳು ಕಲಸಕ್ಕಿ. ನೀ ಹೇಳ್ತಿ ತಾಯಿ ಮಗನಿಗೆ ಕಲಸನ ಇವನಿಗೆ ನಾಮ ನುಡಿಲಕ್ಕ ಬರ್ತತ್ತ ತಾಯಿ ಕಲಸದ ಬಳಕ. ಅದಕ್ಕ ಮೊದಲು ಮಾತೇ ಬಂದಿಲ್ಲ. ಅಲ್ಲ ಬೀರದೇವ್ರು ತಾಯಿಗ ಬುದ್ಧಿ ಹೇಳ್ಯಾನ. ಮಹಾರಾಜ್ರ ನಮ್ಮಲ್ಲಿ ಒಂದು ಅದು ಹಿಂಗೆ ಪೇಷಂಟ ಹಂಗ ಹುಟ್ಟದ ಕೂಡಲೇ ತಾಯಿ ತಂದಿ ಹಿನತನ ಕಲಿಸ್ಲಕತ್ತಾರಿ. ಅದಕ್ಕ ನೇಮದಿಂದ ಹೊಯ್ ಬಿಟ್ಟು ಮತ್ತೊಂದು ಆಗದೇ ಇಲ್ಲ. ಅದೆಂತ ಕೂಸದು ಮೂಕಿ ಅದು ಹಿನತನ ಮಾತೇ ಬರೋದು. ಮಾತೇ ಇಲ್ಲ. ಕಲಿಸಿ ಅನ್ ಮಾಡುದ ಎಷ್ಟು ಕಲಿಸಿರ್ಬೇಕು ಅವ್ವ ನಿಮ್ಮಲ್ಲಿ ಹುಡುಗದ. ಆಗ ನಮ್ಮಲ್ಲಿ ಒಂದು ಎಂತದು ಪದ ಮುಗಿಸು ಚಂತನ ಹೋಗಾರ್ತದ. ತಾಯಿ ಎಷ್ಟು ಕಲಿಸಿದ್ರು ಅನ್ನಾಳು ಏನು ಶಂಕ ಹೊಡಿಲಿ ಹೊಟ್ಟೆ ಮಾತು ಬರೋದು. ಮಾಸ್ತರ ಹಾ ರೀ ತಾಯಿ ಹಾ ಎಲ್ಲಾ ಕಲಿಸ್ಯಾಳ ಅಂತ ಹೇಳ್ತಾರೆ ಅವರು. ಹಾ ರೀ ಮತ್ ದಾರು ಕುಡುದು ಕಲಿಸ್ಯಾಳೆ ತಾಯಿ. ಅದು ಗೌಡ್ರ ಪಾಲ್ ನೋಡ್ರಿ, ಅವ್ರು ಅದಕ್ಕೆ ಹಿಡ್ದಾರ ನೋಡ್ರಿ. ಅವ್ರವ್ರು ಹೆಂಗ ಹೇಳ್ದಾರ ಹಂಗ ನಿಯಮ ಅದದು. ಆ ರೀ ಅವ್ರದ್ದು ನಿಯಮ. ನೇಮ ಎದಕ್ಕೆ ನೇಮ ಅನ್ನೋದು, ಎದಕ್ಕೆ ಧರ್ಮ ಅನ್ನೋದು, ಎದಕ್ಕೆ ನಾಮ ಅನ್ನೋದು ಸೋಮು ಹೊಂಟು ಬಿಟ್ಟದ ನೋಡಿ. ಹಿಂಗೆ ಹೋಗಬೇಡ್ರಿ. ಅದು ವಿಷಯ ಹಣ್ಣು ಬಾಳಿಕಾಯಿ ಸುಲ್ದಂಗ ಆಗ್ಬೇಕು. ನೇಮ ಅಂದ್ರೆ ಏನು ಏನು ಎದಕ್ಕೆ ಯಾವ ನೇಮ ಮಾಡಿದ್ರೆ ಪರಮಾತ್ಮ ನಮ್ಮ ಹಂತಿಲಿ ಬರ್ತಾನ. ಅವ್ರು ಹೇಳಿದ್ರೆ ಕೇಳಿಲ್ಲ. ಯಾವಾರಿಕ ನೇಮ ಅಲ್ಲ. ಗಳೆ ಹೊಡಿ, ಕಬ್ಬು ಹಚ್ಚು, ಮಡಿ ಕಟ್ಟು, ಇವು ನೇಮಗಳಲ್ಲಿ ಅಲ್ಲ ಅಲ್ಲ. ಯಾವಾರಿಕ ಸತ್ತ ಇದು ಸಂಸಾರ. ಯಾವಾರಿಕ ಸತ್ತ ಇದು. ಅಂಗಿ ಉಟ್ಕೋ, ಧೋತ್ರ ಉಟ್ಕೋ, ಹಿಕ್ವಾ, ಕಟಿಂಗ್ ಮಾಡ್ಕೋ, ಇವೆಲ್ಲ ನೇಮ. ಏನೋಪ್ಪ ಯಾವಾರಿಕ ಸತ್ತ ಅಂತಾರೆ ಇದಕ್ಕ. ಪಾರಮಾರ್ಥಿಕ ಸತ್ತಾದೊಳಗಿನ ಮಾತಿರ್ಬೇಕು. ಪಾರಮಾರ್ಥಿಕ ಸತ್ತ ಬೇರೆ, ಯಾವಾರಿಕ ಸತ್ತ ಬೇರೆ. ಇವ್ರ ನಡುವಿನ ಒಂದದ ಯಾವುದು ಚಿದಾಭಾಸಿಕ ಸತ್ತ. ಇವನೊಂದು ಬೇರೆ ನೋಡ್ರಿ. ನಮ್ದು ಯಾವಾಗಿದ್ರು ಮೂರನೇದೊಂದು ಇರುದೇ. ಚಿದಾಭಾಸಿಕ ಸತ್ತ ಅಂದ್ರೆ ಹೆಂಗ ಬ್ಯಾಸಗಿ ಬಿಸಿಲಾಗ ರೋಡ್ ಮ್ಯಾಗ ನೀರ್ ಹರಿದಂಗ ಕಾಣಿಸ್ತದ. ಹಾ ದೂರಿಂದ ಆಗ್ತದಿಲ್ರಿ ನಿಮ್ಗ. ಡಾಂಬ್ರಿ ಮೇಲ ನೀರ್ ಹರಿದಂಗ ಹೊಳಿ ಹರಿದಂಗ ಕಾಣಿಸ್ತದ ಕಣ್ಣಿಗೆ. ಹೌದು. ಅಲ್ಲಿ ಹಾದ್ರದು ಇಲ್ಲ. ಅದು ಚಿದಾಭಾಸಿಕ ಸತ್ತ. ಹೌದೌದು ಆಭಾಸ ಆಗ್ಯದ ಹಂಗ ಕಾಣಿಸ್ಯಾದ. ಹೌದಲ್ಲ. ಅದು ಇಲ್ಲ. ಹೌದು. ಹಂಗ ಪಾರಮಾರ್ಥಿಕ ಸತ್ತ ಹಂಗಿಲ್ಲ. ಏನದ ಕಣ್ಣು ಮುಂದು ಅದೇ ಮತ್ತು ಇಲ್ಲಾರ್ದೊಳಗೂ ಅದೇ. ಇದ್ದಕ್ರನು ಅದೇ, ಇರ್ಲಾರ್ದಕ್ರನು ಅದೇ. ಈ ಜಗತ್ತೇ ನಾವು ಹುಟ್ಟದ ಬಳಕೆ ಇಲ್ಲ. ಮೊದಲು ಆದ, ನಾವು ಹುಟ್ಟದ ಬಳಕು ಆದ, ನಾವು ಹಾದ ಬಳಕು ಇರ್ತದ. ಇದು ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಓಂ ಅಂತಕ್ಕಂತ ನಾಮ ಜಗತ್ತೇ ಹುಟ್ಟುಕ್ಕಿಂತ ಮೊದಲು ಅದೇ ಆದ, ಹುಟ್ಟದ ಬಳಕು ಅದೇ. ಹೌದಿಲ್ಲ. ಇದು ಬಿಡಿಸ್ಬೇಕಾಗ್ಯದ. ಹಂಗಾಗ್ತದ. ನೀ ಕಡ್ಡಿಗೆ ಹಿಡ್ದಂಗ ಆಗ್ಲಿಕತ್ತದ. ಇದು ಕಡ್ಡಿಗೆ ಹೊಳಿ ಒಳಗ ಕಡ್ಡಿ ಸಿಕ್ಕದ. ಬಹುತೇಕ ಹೊಳಿ ನೇಟ್ಲೆ ಬಂದದೇನು. ನೇಟ್ಲೆ ನೀರು ಬರೋಣ ಕಡ್ಡಿ ಶಳುನಾಗಿ ಸಿಕ್ಕದ್ರಿ. ಹೊಳ್ಯಾಗ ಹರ್ಕೊಂಡು ಬರ್ಲಕತ್ತದ. ಬರ್ಲಕತ್ತದ ಕಡ್ಡಿ. ಮುಳುಗುದು, ಏಳುದು, ಮುಳುಗುದು ಹೊಂಟದ. ಇಬ್ರು ಅಣ್ಣತಮ್ಮರು ನಿತ್ತು ನೋಡಿದ್ರತ್ತ. ಎದ್ರಾಗ ಸೂರಿದ್ರು ಅವರು ಹೊಳಿ ದಂಡಿಗೆ ತಮ್ಮ ಗುಡಿಸಲು ತಮ್ಮ ಹೊಲದಾಗಿದ್ರು. ಯಾರ್ದೋ ರೈತನ ಕಂಬಳಿ ಹೊಂಟದ ಹರ್ಕೊಂಡು ತರುಣತ್ ಹೋದ್ರಿ ಇವ್ರು. ಅದು ಕರಡಿ ಎಲ್ಲೋ ಕಂಟ್ಯಾ ಕೂತಲ್ಲಿ ಶಳುನಾಗಿ ಸಿಕ್ಕದ. ಹರ್ಕೊಂಡು ಹೊಂಟದ. ಮುಣುಗುದು ಎಳುದು ಮಾಡತ್ತಣ. ಯಾವ್ದೋ ರೈತನ ಕಂಬಳಿ ಹೊಂಟದತ್ತೇಳಿ ಇಬ್ರು ಅಣ್ಣತಮ್ಮರು ಈಶ್ ಬಿದ್ದಿರತ್ತ. ಬಹುತೇಕ ಈಸಲಕ್ಕೆ ಶಾಣ್ಯಾರ ಕಾಣಿಸ್ತಾರೆ ಇವ್ರು. ಸೂರಿದ್ರ ಅವ್ರು. ಹೋಗಿ ಹಿಂಗ ಹಿಡಿತಾರ. ಕರಡಿ ಅದದು. ಹೌದು. ಇವನಿಗೆ ಹೊಳ್ಳಿ ಹಿಡಿತದು. ಇವನಿಗೆ ಹೊಳ್ಳಿ ಹಿಡಿದು ತೋಣ್ ಹೊಂಟದು. ಇವ ಅಣ್ಣ ಅಂದ, ಏ ಯಾನದ ಅದು ಬಿಡು ಅಂದವ. ಬಿಡು ನೀ ಬಾ, ನೀವ್ ಸಂಗಟ ಯಾನದು ಬಿಡು ನೀ ಬಾ ಅಂದವ. ಅವ ಅಂದ ನಾ ಬಿಟ್ಟಿದ್ ಖರೆ ಅದು ಬಿಡಲ್ಲ. ಹೌದು ಹೌದು ಹೌದು. ನಾ ಬಿಟ್ಟಿದ ಅದು ಬಿಡಲಾಗ್ಯದ. ಹೌದು. ಹಂಗ ಇದು ಮಾಯಾದ. ಅದ ಇಲ್ಲಿ ಹುಟ್ಟದ ಬಳಕ ನಾ ಈ ಹೆಂಡ್ರಿಗೆ ಬಿಟ್ಟು ಓಡ್ತೀನು, ಹೊಲ ಬಿಟ್ಟು ಓಡ್ತೀನಿ ಅಂದ್ರೆ ನೀ ಬಿಟ್ಟು ಓಡಿದ್ರೆ ಅದು ಬಿಡು ಕೊಡುದಿಲ್ಲ. ಹೌದು ಹೌದು. ಅದು ಕಾಟಿ ಹಿಡ್ದಂಗಾಗ್ಯದ. ಕಾಟಿ ಹಿಡ್ದಂಗಾಗ್ಯದ. ಇವು ಯಾವಾರಿಕ ಸತ್ತಾವ. ಅದ ಇಲ್ಲಿ ಮೆಕ್ಕಳಿಕೆ ಅವ್ರು ಏನಿಟ್ಟಾರ ಏನು ಪಾರಮಾರ್ಥಿಕ ಸತ್ತಾದೊಳಗಿನ ವಿಷಯ ಇರ್ಬೇಕಿಲ್ಲಿ. ಹೌದು. ನಾಮ ಮತ್ತು ನೇಮ. ಅವಾಗ ಅದರ ಸುಳು ಸಿಗ್ತದೆ. ಅವಾಗ ನಿನಗೆ ಗಟ್ಟಿ ಜಾಗ ಸಿಗ್ತದೆ. ಪಾರಮಾರ್ಥಿಕದೊಳಗಿಂದ ನಾಮದ ಬಲ್ಲ ನೀವು ಹೇಳೋರಿದ್ದೀರಿ. ಅದೇ ಹೇಳುದದ. ಈ ಪದ ಮುಗೇಣ ಹೇಳ್ರಿ ನೋಡೋಣ. ಹೇಳ್ರಿ ಗೌಡ್ರ. ಗೌತಮ ರುಚಿ ಚಾಪೈತೋ ಹಿಲ್ಲ ದೇವಿಗ ಕಲ್ಲೈ ಬಿದ್ದಳ ಕೆಟ್ಟ ಆರಾಧದಾಗ ಶ್ರೀ
ಸಭಾ ಹಗಲಿ ಇದ್ರು ಕೂಡ ಏನೂ ದಂಗ್ಲಿ ಇಲ್ಲ. ಹಾ ಇನ್ನು ಕೂಡ್ತಲ್ಲ ಸಭಾ ಬಹಳ ಒಳ್ಳೆ ಸಭಾ ಇಲ್ಲಿ ಕೂಡ್ಯಾದ. ನಮ್ಮ ಮ್ಯಾಲ